ಅಷ್ಟೇ ನಾನು ಕಾಂಟ್ಯಾಕ್ಟ್ ಆಗಿ 1.5 ವರ್ಷ ಆಯಿತು. ಆ್ಯಂಡ್ ನಾನು ಒಬ್ಳು ಡೆವಲಪರ್, ನಾನು ಬೀಯಿಂಗ್ ಅ ಸೆಲ್ಫ್ ಇಂಡಿಪೆಂಡೆಂಟ್ ವುಮೆನ್. ಸೊ ನಂಗೆ ಏನು ಬೇಕಂದ್ರೆ ನಂಗೆ ಇಲ್ಲಿ ಜಸ್ಟಿಸ್ ಬೇಕಷ್ಟೇ. ಈಗ ನಿಮ್ಮ ಇಂಟೆನ್ಷನ್ ಮದುವೆ ನಿಲ್ಲಿಸೋದಾ ಅಥವಾ ಮದುವೆ ನಿಲ್ಸೋದಲ್ಲ, ಅವ್ನು ಅರೆಸ್ಟ್ ಆಗೋದಷ್ಟೇ. ಮದುವೆ ನಿಲ್ಸೋದಿದ್ರೆ ಈಗ ನಿಲ್ಲಿಸಬೇಕು ಅಂತ ಹಠ ಮಾಡ್ತಾ ಇದೆ. ಹಿ ನೀಡ್ ಟು ಗೆಟ್ ಅರೆಸ್ಟೆಡ್. ಅದೇ ನನ್ನ ಇಂಟೆನ್ಷನ್. ಬಿಕಾಸ್ ಈಸ್ ಕಂಪ್ಲೀಟ್ಲಿ ಫ್ರಾಡ್. ಕೇರಳ ಪೂರ್ತಿ ಫ್ರಾಡ್ ಮಾಡಿದ್ದಾನೆ. ಎಷ್ಟೊಂದು ಜನಕ್ಕೆ ದುಡ್ಡು ಕೊಡಬೇಕು, ಎಷ್ಟೋ ಜನ ಹುಡುಗಿರ ಜೊತೆ ಮೆಸೇಜ್ ಮಾಡಿದ್ದಾನೆ, ಫ್ಲಾಟ್ ಮಾಡಿದ್ದಾನೆ, ಚಾಟ್ ಮಾಡಿದ್ದಾನೆ. ಈಸ್ ಅ ಡ್ರಗ್ ಅಡಿಕ್ಟ್. ನನ್ನ ಹತ್ರ ಆ ವೀಡಿಯೋಸು ಸಹ ಇದೆ. ನನಗೆ ಟಾರ್ಚರ್ ಕೊಟ್ಟು ದುಡ್ಡುಗಳು ಸೆಂಡ್ ಮಾಡಿಸ್ಕೊತಿದ್ದೆ. ನನಗೆ ಟಾರ್ಚರ್ ಕೊಟ್ಟು ಹೊಡೆದಿರೋ ಬಡ್ದಿರೋ ವೀಡಿಯೋಸ್ ಪ್ರತಿಯೊಂದು ಇದೆ ನನ್ನ ಹತ್ರ. ಇಫ್ ಯು ಹ್ಯಾವ್ ಪ್ರೂಫ್ ಐ ವಿಲ್ ಶೇರ್ ಎವ್ರಿಥಿಂಗ್. ಆ್ಯಂಡ್ ನನ್ನ ಸುಮ್ಮನೆ ನನಗೆ ನೆಗೆಟಿವ್ ಆಗಿ ಪ್ರೊಟ್ರೈ ಮಾಡ್ತಾ ಇದ್ದಾರೆ, ಬ್ಯಾಡ್ ಆಗಿ ಮಾತಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ಬಗ್ಗೆ. ಆ್ಯಂಡ್ ನಾನು ದುಡ್ಡು ರಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಅದು ಇದು ಅಂತ. ನಂದು ದುಡ್ಡು ಇವರು ಇಸ್ಕೊಂಡಿರೋದು. ಆಬ್ವಿಯಸ್ಲಿ ಅವ್ನು ಇದುವರೆಗೂ ನಂಗೆ ರಿಟರ್ನ್ ಮಾಡಿಲ್ಲ. ಹೌದು, ಕೋರ್ಟಿಗೆ ಆಲ್ರೆಡಿ ರಿಜೆಕ್ಟ್ ಮಾಡಿರೋದ್ರಿಂದ ಕೋರ್ಟ್ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕಂತ ಹೇಳಿದೆ. ಏನು ಕಟಸಿ ಕನ್ಸರ್ನ್ ಅಂತ ಏನು ಕೊಟ್ಟಿಲ್ಲ. ಬಟ್ ಅಲ್ಲಿ ಲೋಕಲ್ ಪೊಲೀಸ್ ಅವರು ಬಂದು ಈ ಥರ ಮಾಡ್ತಾ ಇದ್ದಾರೆ. ಸೊ ನಾನೇನು ಕೇಳ್ಕೊಳ್ಳೋದಂದ್ರೆ, ಕರ್ನಾಟಕ ಹುಡುಗಿಯಾಗಿ ನನಗೆ ಸಪೋರ್ಟ್ ಬೇಕು. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಕರ್ನಾಟಕದಲ್ಲೂ ಮಾಡಿದ್ದೀನಿ, ಬ್ಯಾಂಗ್ಳೂರಲ್ಲಿ ಮಹಿಳಾ ಸ್ಟೇಷನಲ್ಲಿ. ಅಲ್ಲಿ ಸಹ ಅರೆಸ್ಟ್ ಮಾಡಲಿಲ್ಲ. ಅವನಿಗೆ 2 ಮಂತ್ಸ್ ಸಬ್ಸ್ಕೊಂಡಾಗಿದ್ದ. ಅಲ್ಲಿನೂ ಸಹ ಅರೆಸ್ಟ್ ಮಾಡಿಲ್ಲ. ಇಲ್ಲ, ಅಲ್ಲಿ ರೇಪ್ ಕೇಸ್ ಕೊಟ್ಟಿಲ್ಲ ನಾನು ರೇಪ್ ಕೇಸ್ ಹೇಳಿದೆ ಅವ್ರಿಗೆ, ಈ ಥರ ಎಲ್ಲ ಮಾಡಿದ್ದಾನೆ ಅಂತ, ಡ್ರಗ್ ಎಲ್ಲ ಈ ಥರ ತಗೋತಾನೆ ಅಂತ. ಬಟ್ ಅಲ್ಲಿ ಮೇಡಮ್ ಏನು ಹೇಳಿದ್ರು ಅಂದರೆ, ಇದು ನೀನು ಫ್ಯೂಚರ್ ಸ್ಪಾಯ್ಲ್ ಆಗುತ್ತೆ, ಸೊ ಏನು ಹೇಳ್ಬೇಡ ಮಾಡಬೇಡ ಅಂತ. ಸೊ ಇದು ಫ್ಯೂಚರ್ ಅಂತ ಬರಲ್ಲ. ಒಂದು ಹುಡುಗಿ ಆದಮೇಲೆ ಅದಕ್ಕೆ ಸ್ಟ್ಯಾಂಡ್ ಆಗಬೇಕು, ಸ್ಟ್ಯಾಂಡ್ ಆಗಿ ಅದಕ್ಕೆ ಫೈಟ್ ಆಗಬೇಕು. ಇಂಥ ನನ್ನ ಮಕ್ಕಳು ತುಂಬ ಜನ ಇರ್ತಾರೆ, ಆಯಿತಾ? ಅವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು ಅಷ್ಟೇ. ಕೇರಳದಲ್ಲಿ ಬಂದು ಸೆಕ್ಷನ್ಸ್ ಹೇಳ್ತೀನಿ. ಕಂಪ್ಲೇಂಟ್ ಬಂದು ರೇಪ್ ಕೇಸ್ ಕೊಟ್ಟಿದ್ದು ಬಂದು 24 ಡಿಸೆಂಬರ್. ಅವತ್ತಿನ ಇವತ್ತಿನ ತನಕ ಅವ್ನಿಗೆ ಅರೆಸ್ಟ್ ಮಾಡಿಲ್ಲ. ಮನೇಲೇ ಇದ್ರೂ ಸಹ ಅವ್ನಿಗೆ ಅರೆಸ್ಟ್ ಮಾಡಿಲ್ಲ. ಸೊ ಹೆಂಗೆ ಕೇರಳ ಪೊಲೀಸ್ ಏನು ರೆಸ್ಪಾಂಡ್ ಮಾಡ್ತಿದೆ? ಎಲ್ಲರೂ ದುಡ್ಡು ತಿನ್ಸಿದ್ದಾರೆ ಅವರಪ್ಪ ಅಷ್ಟೇ.